ಡಯಾಬಿಟಿಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಭಾರತ ದೇಶ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಡಯಾಬಿಟಿಕ್ ಪೇಷಂಟನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗ್ತಿದೆ ಅನ್ನುವಂಥದ್ದು ಬೇಸರದ ಸಂಗತಿಯೂ ಹೌದು. ಆದರೆ ಈ ಡಯಾಬಿಟಿಸ್ ವ್ಯಕ್ತಿಗಳ ಆಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಪ್ರಶ್ನೆಗಳನ್ನು ನಾನು ಆಗಾಗ ಕೇಳ್ತಾ ಇರ್ತೀನಿ. ಕೆಲವರು ಹೇಳ್ತಾರೆ, ನನಗೆ ಶುಗರ್ ಇದೆ, ಸೊ ನಾನು ಪದೇ ಪದೇ ತಿಂತಾ ಇರಬೇಕಲ್ವಾ, ನಾನು ಪದೇ ಪದೇ ತಿಂದೇ ಇದ್ದರೆ ವೀಕ್ನೆಸ್ ಆಗುತ್ತಲ್ವಾ, ಪ್ರತಿ 2 ತಾಸಿಗೊಮ್ಮೆ ನನಗೆ ತಿನ್ನಕ್ಕೆ ಹೇಳಿದ್ದಾರೆ. ಈ ರೀತಿಯಾಗಿ ಸಾಮಾನ್ಯವಾಗಿ ಡಯಾಬಿಟಿಕ್ ಪೇಷಂಟ್ಸ್ಗಳು ನನ್ನ ಹತ್ರ ಕೇಳುವಂಥ ಪ್ರಶ್ನೆಯನ್ನು ನಾನು ಪದೇ ಪದೇ ಅದಕ್ಕೆ ಉತ್ತರ ಕೊಡ್ತಾನೆ ಇರ್ತೀನಿ. ಇವತ್ತು ಅಂದ್ಕೊಂಡೆ ಇದಕ್ಕೋಸ್ಕರ ನಾನೊಂದು ವಿಡಿಯೋ ಮಾಡಿ ಹಾಕಿದರೆ ಹೆಚ್ಚಿನ ಜನರಿಗೆ ಇದರಿಂದ ಸಹಾಯ ಆಗಬಹುದು ಅನ್ನೋ ಕಾರಣಕ್ಕೆ ಈ ವಿಷಯದ ಕುರಿತು ವಿಡಿಯೋನ ಮಾಡ್ತಿದ್ದೀನಿ. ಏನಂತಂದರೆ, ಡಯಾಬಿಟಿಸ್ ಪೇಷಂಟ್ಸ್ಗಳು ಎಲ್ಲರೂ ಒಂದೇ ಆಗಿರೋದಿಲ್ಲ. ಅಂದರೆ ಎಲ್ಲ ಡಯಾಬಿಟಿಕ್ ರೋಗಿಗಳಿಗೂ ಒಂದೇ ಥರದ ಆಹಾರ ಕ್ರಮ ಅಥವಾ ಒಂದೇ ಥರದ ಚಿಕಿತ್ಸೆ ವರ್ಕ್ ಆಗೋದಿಲ್ಲ. ಯಾಕೆ ಅಂತಂದರೆ, ಆಯುರ್ವೇದದ ಪ್ರಕಾರ ಈಗ ನಿಮಗೆ ತಿಳಿದಂತೆ ಡಯಾಬಿಟಿಕ್ ಟೈಪ್ 1, ಟೈಪ್ 2, ಇತ್ತೀಚೆಗೆ ಟೈಪ್ 3 ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಆದರೆ ಆಯುರ್ವೇದದಲ್ಲಿ ವಿಂಶತಿ ಪ್ರಮೇಹ 20 ರೀತಿಯ ಡಯಾಬಿಟಿಕ್ ವಿಧಗಳ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ಆ ಪ್ರಮೇಹ ರೋಗ ಬಂದಂತಹ ರೋಗಿಯಲ್ಲಿ ಚಿಕಿತ್ಸೆಯಲ್ಲಿನ ವ್ಯತ್ಯಾಸ, ಆಹಾರ ಪದ್ಧತಿಯಲ್ಲಿನ ವ್ಯತ್ಯಾಸದ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಇದರ ಬಗ್ಗೆ ನಾನು ನಿಮಗೆ ವಿತ್ ರೆಫರೆನ್ಸ್ ಹೇಳೋದಾದ್ರೆ ನೋಡಿ, ಚರಕ ಸಂಹಿತೆ ಚಿಕಿತ್ಸಾ ಸ್ಥಾನ 6ನೇ ಚಾಪ್ಟ್ರಲ್ಲಿ ಚರಕಾಚಾರ್ಯರು ಹೇಳ್ತಾರೆ, ಡಯಾಬಿಟಿಕ್ ಪೇಷಂಟಿಗೆ ನಾವು ಟ್ರೀಟ್ಮೆಂಟ್ ಮಾಡುವಾಗ ಯಾವ ಚಿಕಿತ್ಸಾ ಸೂತ್ರವನ್ನು, ಅಂದರೆ ಯಾವ ರೀತಿಯ ಚಿಕಿತ್ಸೆಯನ್ನು ನಾವು ಆಯ್ಕೆ ಮಾಡಬೇಕು ರೋಗಿಗೆ ಅನುಗುಣವಾಗಿ ಅನ್ನೋದನ್ನು. ಸಂಶೋಧನ ಲೇಖನ ಲಂಘನಾನಿ ಕಾಲೇ ಪ್ರಯುಕ್ತಾನಿ ಕಫ ಪ್ರಮೇಹಾನ್ ಜಯಂತಿ ಪಿತ್ತ ಪ್ರಭವಾನ್ ವಿರೇಕಃ ಸಂತರ್ಪಣ ಸಂಶಮನೋ ವಿದಿಶ್ಚ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸಂತರ್ಪಣ ಅಂತಂದರೆ ನರಿಶ್ಮೆಂಟ್ ಕೊಡುವಂತಹ ಚಿಕಿತ್ಸೆ, ಸಂಶಮನ ಅಂತಂದರೆ ದೋಷವನ್ನು ಶಮನ ಮಾಡಲಿಕ್ಕೆ ಕೊಡುವಂತಹ ಔಷಧಿ ದ್ರವ್ಯಗಳ ಚಿಕಿತ್ಸೆ, ಸಂಶೋಧನ ಅಂತಂದರೆ ಈ ಪಂಚಕರ್ಮದ ರೀತಿಯಲ್ಲಿ ಡಿಟಾಕ್ಸ್ ಮಾಡೋಕ್ಕೆ, ದೇಹದಲ್ಲಿನ ದೋಷಗಳನ್ನು ತೆಗೆದು ಹಾಕಲಿಕ್ಕೆ ಮಾಡುವಂತಹ ಚಿಕಿತ್ಸೆ, ಲೇಖನ, ಈ ಎಲ್ಲ ಒಂದಿಷ್ಟು ಇವೆಲ್ಲ ಹೇಗೆ ಅಂತಂದರೆ ತುಂಬ ಸ್ಟ್ರಾಂಗ್ ಥೆರಪಿಗಳು, ತುಂಬ ಅಗ್ರೆಸಿವ್ಲಿ ನಿಮ್ಮ ದೇಹದಲ್ಲಿನ ದೋಷಗಳನ್ನು ತೆಗೆದು ಹೊರಹಾಕಿ ನಿಮ್ಮನ್ನು ಆ ರೋಗದಿಂದ ಬಚಾವ್ ಮಾಡುವಂತಹ ಚಿಕಿತ್ಸೆಗಳು, ಇದರ ಬಗ್ಗೆ ಹೇಳ್ತಾರೆ. ಲಂಘನ, ಎಷ್ಟೊಂದು ಜನ ಕೇಳ್ತಾರೆ, ನನಗೆ ಶುಗರ್ ಇದೆ, ಸೊ ಫಾಸ್ಟಿಂಗ್ ಮಾಡೋಕ್ಕಾಗಲ್ಲ, ನಾನು ಶುಗರ್ ಪೇಷಂಟ್, ನಾನು ಫಾಸ್ಟಿಂಗ್ ಮಾಡ್ಬೋದಾ? ಇಂತಹ ಪ್ರಶ್ನೆ ಸಾಮಾನ್ಯವಾಗಿ ನಿಮ್ಮಲ್ಲೂ ಎಷ್ಟೊಂದು ಸತಿ ನಿಮ್ಮ ಮನಸ್ಸಿಗೆ ಬಂದಿರಬಹುದು. ಇವತ್ತು ಈ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಬಹುಶಃ ಈ ವಿಡಿಯೋದಲ್ಲಿ ಸಿಗ್ಬೋದು. ನೋಡಿ, ಚಿಕಿತ್ಸಾ ಸೂತ್ರದಲ್ಲಿ ಚರಕಾಚಾರ್ಯರು ಹೇಳ್ತಾರೆ, ಲೇಖನ ಲಂಘನಾನಿ ಕಾಲೇ ಪ್ರಯುಕ್ತಾನಿ, ಅಂದರೆ ಸರಿಯಾದ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ. ಈ ಲಂಘನ ಅಂತಂದರೆ ಫಾಸ್ಟಿಂಗ್, ಆಹಾರವನ್ನು ಕೆಲ ಸಮಯ ಕೊಡದೆ ನೀವು ತೆಗೆದುಕೊಳ್ಳುವಂತಹ ಒಂದು ಪದ್ಧತಿ ಏನಿದೆ, ಇದನ್ನು ಲಂಘನ ಅಥವಾ ಫಾಸ್ಟಿಂಗ್ ಅಂತ ಹೇಳುವಂಥದ್ದು. ಕಫ ಪ್ರಮೇಹ, ಯಾವ ವ್ಯಕ್ತಿಯಲ್ಲಿ ಕಫ ಬಾಹುಲ್ಯ ಇದೆ ಅಂತಹ ವ್ಯಕ್ತಿಯಲ್ಲಿ ನೀವು ಸಂತರ್ಪಣ, ಪ್ರತಿ 2 ತಾಸಿಗೆ ಫುಡ್ ಕೊಡೋದು, ಪ್ರತಿ ಅಷ್ಟೊತ್ತಿಗೆ ಜ್ಯೂಸ್ ಕುಡಿತೀರಿ, ನೀರು ಇದು ಹಣ್ಣು ತಿಂತೀರಿ, ಅಥವಾ ಏನಾದರೂ ಮಿಲ್ಲೆಟ್ಸ್ ತಗೋತಾ ಇರಿ, ಪ್ರತಿ 2 ಗಂಟೆಗೊಮ್ಮೆ ಆಹಾರವನ್ನು ತಗೊಳ್ಳಿ ಅಂತ ಏನಾದರೂ ಕಫ ಪ್ರಮೇಹಿಗಳಲ್ಲಿ ನೀವು ಆ ಡಯಟನ್ನು ಫಾಲೋ ಮಾಡೋಕ್ಕೆ ಹೋದರೆ ನಿಮ್ಮ ಡಯಾಬಿಟಿಸಿನ ವರ್ಸ್ ಆಗುತ್ತೆ. ಯಾಕಂತಂದರೆ ಆ ರೋಗಿಗೆ ಅದು ಸೂಕ್ತವಾದದ್ದಲ್ಲ. ಹಾಗೆಯೇ ಯಾವ ರೋಗಿ ತೀರಾ ವೀಕ್ ಆಗಿದ್ದಾರೆ ಅಥವಾ ಅವರಲ್ಲಿ ಪಿತ್ತಜ ಲಕ್ಷಣಗಳು ಜಾಸ್ತಿ ಇರುವಂತಹ ರೋಗಿಯಲ್ಲಿ ನಾವು ಇಲ್ಲಿ ಲೇಖನ ಬಸ್ತಿ ಇಂಥದನ್ನು ಕೊಡಕ್ಕೆ ಬರೋದಿಲ್ಲ, ವಿರೇಚನ ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ. ಸೊ ಡಯಾಬಿಟಿಕ್ ಅಂದ ತಕ್ಷಣ ಎಲ್ಲರಿಗೆ ಸೇಮ್ ಟ್ರೀಟ್ಮೆಂಟ್ ಇರೋದಿಲ್ಲ. ಡಯಾಬಿಟಿಸ್ ಅಂದ ತಕ್ಷಣ ಎಲ್ಲರೂ ಒಂದೇ ರೀತಿಯ ಆಹಾರ ಸೇವನೆ ಮಾಡಬಾರ್ದು. ಅದರಲ್ಲಿ ಇನ್ನೊಂದು ಶ್ಲೋಕನೂ ಬರುತ್ತೆ ನೋಡಿ, ಏನು ಹೇಳ್ತಾರೆ ಅಂದರೆ, ಸ್ಥೂಲ ಪ್ರಮೇಹಿ ಬಲವಾನಿ ಹೇಕಃ. ಇದು ಚರಕ ಚಿಕಿತ್ಸಾ ಸ್ಥಾನ ವಿತ್ ರೆಫರೆನ್ಸ್ ನಿಮಗೆ ಹೇಳ್ತಾ ಇರೋದು. ಯಾಕಂದರೆ ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ಮೊದಲು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ, ಅದಕ್ಕನುಗುಣವಾಗಿ ನೀವು ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಂಡ್ರೆ ಹಾಗೂ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಖಂಡಿತ ನೀವು ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ. ಸ್ಥೂಲ ಪ್ರಮೇಹಿ ಬಲವಾನಿ ಏಕಃ, ಅಂದರೆ ಸ್ಥೂಲ ಪ್ರಮೇಹಿ ನೀವು ಒಬ್ಸರ್ವ್ ಮಾಡಿದ್ದೀರಾ, ಕೆಲವ್ರು ಹೇಳ್ತಾರೆ ಡಯಾಬಿಟಿಸ್ ಬಂದ ತಕ್ಷಣ ನಾನು ವೀಕ್ ಆಗಿಬಿಟ್ಟೆ, 10 kg ಲಾಸ್ ಆಯಿತು, 12 kg ಲಾಸ್ ಆಯಿತು, ಈ ಥರ ಹೇಳೋರ್ನು ಕೇಳಿರ್ತೀರಾ. ಅದೇ ರೀತಿ ಡಯಾಬಿಟಿಸ್ ಎಲ್ಲ ಬಂದಿದೆ ಆದ್ರೂ 80 kg, 90 kg, 100 kg, 120 kg ಇರೋರ್ನು ನೋಡಿರ್ಬೋದು. ಅಥವಾ ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲಿ ಬರುವಂತಹ
ಡಯಾಬಿಟಿಕ್ ಸಮಸ್ಯೆ ಜಾಸ್ತಿ ಆಗಿದೆ. ಕಳೆದ ಈ ಒಂದು ಏಪ್ರಿಲ್, ಮೇ, ಜೂನ್ 3 ತಿಂಗಳಲ್ಲಿ ನಾವು ಕನಿಷ್ಠ ಅಂದ್ರೆ ಒಂದು 20ರಿಂದ 25 ಕೇಸ್ಗಳು ಕೇವಲ 20 ವರ್ಷಕ್ಕೂ ಕೆಳಗಿನ ಮಕ್ಕಳಲ್ಲಿ ಈ ಡಯಾಬಿಟಿಕ್ ಕಂಡೀಷನ್ ಅನ್ನ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡುವಾಗ ಅನಿಸ್ತಾ ಇರೋದು, ಆ ಮಕ್ಕಳಲ್ಲಿ ಹೆಚ್ಚಿನದಾಗಿ ಒಬೆಸಿಟಿ ಕಾಮನ್ ಆಗಿರುತ್ತೆ, ತೂಕ ತುಂಬಾ ಜಾಸ್ತಿ ಆಗಿರುತ್ತೆ, ಹಾಗೇನೆ ಅವರಲ್ಲಿ ಡಯಾಬಿಟಿಕ್ ಕೂಡ ಈಗಾಗಲೇ ಡಯಾಗ್ನೋಸ್ ಆಗಿರುತ್ತೆ. ಅಂದ್ರೆ ಡಯಾಬಿಟಿಕ್ಸ್ ಬಂದವರೆಲ್ಲರದ್ದು ವೇಟ್ ಲಾಸ್ ಆಗಲ್ಲ. ಹಾಗೆ ಡಯಾಬಿಟಿಸ್ ಬಂದು ಕೆಲವರಿಗೆ ತುಂಬ ತೂಕ ಜಾಸ್ತಿ ಇದ್ದವರಲ್ಲೂ ಡಯಾಬಿಟಿಸ್ ಇರುತ್ತೆ. ಆ್ಯಂಡ್ ಅವ್ರು ಬಂದು ಹೇಳ್ತಾರೆ, ಡಾಕ್ಟ್ರೆ ಡಯಾಬಿಟಿಸ್ ಬಂದರೆ ತೂಕ ಕಮ್ಮಿ ಆಗುತ್ತೆ ಅಂತಾರೆ, ನನಗೆ ತೂಕನೇ ಕಮ್ಮಿ ಆಗಿಲ್ಲ, ನನಗಿನ್ನ ಹೆಚ್ಚೇ ಆಗ್ತಿದೆ. ಯಾಕೆಂತಂದರೆ ಡಯಾಬಿಟಿಸ್ ಇದ್ದವರೆಲ್ಲರೂ ಒಂದೇ ಅಲ್ಲ. ಸ್ಥೂಲ ಪ್ರಮೇಹಿ, ಕೃಶ ಪ್ರಮೇಹಿ ಅನ್ನುವಂಥ 2 ಕಾನ್ಸೆಪ್ಟ್ ಬರುತ್ತೆ. ಆಯುರ್ವೇದ ಡಯಾಬಿಟಿಸ್ ರೋಗದ ಬಗ್ಗೆ ಎಷ್ಟು ಸುಂದರವಾಗಿ ತಿಳಿಸಿದೆ ಅಂತಂದರೆ, ಅಲ್ಲಿ 20 ವಿಧದ ಪ್ರಮೇಹ ಅಷ್ಟೇ ಅಲ್ಲದೆ, ಅಂದರೆ ವಿಂಶತಿ ಮೇಹ ಅಂತ ಹೇಳಿದೆ, ಪ್ರಮೇಹ ಕೂಡ ಇದರ ಒಂದು ಭಾಗ. ವಿಂಶತಿ ಮೇಹ ಅಂತ ಹೇಳಿದಷ್ಟೇ ಅಲ್ಲದೆ, ವಾತ ಪಿತ್ತ ಕಫ ದೋಷಗಳ ಬಾಹುಲ್ಯದ ಮೇಲೆ ಡಯಾಬಿಟಿಸ್ ಅಲ್ಲಿ ಆ ವ್ಯಕ್ತಿಯಲ್ಲಿ ಹೇಗೆ ವ್ಯತ್ಯಾಸ ಆಗುತ್ತೆ, ಅಷ್ಟೇ ಅಲ್ಲದೆ ಸ್ಥೂಲ ಪ್ರಮೇಹಿ ಮತ್ತು ಕೃಶ ಪ್ರಮೇಹಿ, ಹೀಗೆ ತುಂಬ ವಿಸ್ತಾರವಾಗಿ ಆಯುರ್ವೇದದಲ್ಲಿ ಈ ಮಧುಮೇಹ ರೋಗದ ಬಗ್ಗೆ, ಪ್ರಮೇಹ ರೋಗದ ಬಗ್ಗೆ, ಸಕ್ಕರೆ ಕಾಯಿಲೆಯ ಬಗ್ಗೆ ಉಲ್ಲೇಖ ಇದೆ. ಅದನ್ನು ಸರಿಯಾಗಿ ಅರ್ಥಕೊಂಡು ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ತಗೊಂಡ್ರೆ ಖಂಡಿತವಾಗಿ ನೀವು ಇದರಿಂದ ಹೊರಬರಬಹುದು. ನೋಡಿ, ಸ್ಥೂಲ ಪ್ರಮೇಹಿ ಬಲವಾನ್ ಏಕಃ ಕೃಶಸ್ತತೈಕ ಪರಿದುರ್ಬಲಶ್ಚ ಸಬ್ರಹ್ಮಣಂ ತತ್ರ ಕೃಶಸ್ಯ ಕಾರ್ಯಂ. ಯಾರು ತುಂಬಾ ವೇಟ್ ಲಾಸ್ ಆಗ್ತಾ ಇದ್ದಾರೆ, ವೀಕ್ನೆಸ್ ಅಲ್ಲಿ ಇದ್ದಾರೆ, ಕೃಶ ಅಂತಂದ್ರೆ ವೇಟ್ ಲಾಸ್ ಆಗುವಂಥದ್ದು, ತೀರಾ ಲೀನ್ ಆಗಿ ಮಸಲ್ ಅನ್ನ ಕಳ್ಕೊಳ್ತಾ ಇರೋದು, ಮಾಂಸವನ್ನ ಕಳ್ಕೊಂಡು ದಿನದಿಂದ ದಿನಕ್ಕೆ ತೆಳ್ಳಗಾಗ್ತಾ ಇರ್ತಾರೆ, ಅವರಲ್ಲಿ ಸಬ್ರಹ್ಮಣ ಅಂದ್ರೆ ಬ್ರಹ್ಮಣ ಸಂತರ್ಪಣ ನರಿಶ್ಮೆಂಟ್ ಕೊಡುವಂತಹ ಚಿಕಿತ್ಸೆಯನ್ನ ನಾವು ಮಾಡಬೇಕಾಗತ್ತೆ. ಆಹಾರ ಪದ್ಧತಿಯಲ್ಲಾಗಿರ್ಬೋದು ಅಥವಾ ಚಿಕಿತ್ಸೆಯಲ್ಲಾಗಿರ್ಬೋದು. ಈಗ ಪಂಚಕರ್ಮದಲ್ಲೇ ಆದ್ರೂ ಆ ಕೃಶ ಪ್ರಮೇಹಿಗೆ ನೀಡುವ ಪಂಚಕರ್ಮವೇ ಬೇರೆ, ಸ್ಥೂಲ ಪ್ರಮೇಹಿಗೆ ಕೊಡುವಂತಹ ಪಂಚಕರ್ಮವೇ ಬೇರೆ. ಸ್ಥೂಲ ಪ್ರಮೇಹಿ ಅಂತಂದ್ರೆ ದೇಹದಲ್ಲಿ ತೂಕ ಜಾಸ್ತಿ ಇದ್ದು ಬಂದಿರುವಂತಹ ಸಕ್ಕರೆ ಕಾಯಿಲೆಯ ವ್ಯಕ್ತಿ. ಕೃಶ ಪ್ರಮೇಹಿ ಅಂದ್ರೆ ದಿನೇ ತೂಕ ಕಳೆದುಕೊಳ್ತಾ ವೀಕ್ ಆಗಿ ಬಂದಿರುವಂತಹ ಸಕ್ಕರೆ ಕಾಯಿಲೆಯ ರೋಗಿ. ಇವರಿಬ್ಬರಲ್ಲಿ ಕೂಡ ಪಂಚಕರ್ಮ ಸೇಮ್ ಇರೋದಿಲ್ಲ. ಪಂಚಕರ್ಮ ಅಲ್ವಾ, ಓ ನಾನು ಮಾಡಿಸ್ಕೊಂಡಿದ್ದೀನಿ ನೀನು ಮಾಡಿಸ್ಕೊಂಡು, ಹಾಗಾಗೋದಿಲ್ಲ. ಪಂಚಕರ್ಮ ಅನ್ನುವಂಥದ್ದು ಒಂದು ದೊಡ್ಡ ಶೆಲ್ಟರ್ ಇದ್ದ ಹಾಗೆ, ಅದರೊಳಗೆ ಪುಟ್ಟ ಬೇರೆ ಆದ ರೀತಿಯ ಚಿಕಿತ್ಸೆಗಳಿರುತ್ತೆ, ಅದರಲ್ಲಿ ಬೇರೆ ಕಾಂಬಿನೇಷನ್ಸ್ ಇರುತ್ತೆ. ಅಂಡ್ ಆ ಚಿಕಿತ್ಸೆಗೆ ಉಪಯೋಗಿಸುವಂತಹ ಔಷಧಿ ತುಂಬಾ ಪ್ರಮುಖ ಆಗತ್ತೆ. ಈಗ ಔಷಧಿ ಎಲ್ಲೋ ಏನೋ ಬೆಳೆದಿದ್ದು, ಹೆಂಗ್ ಬೆಳೆದಿದ್ದು, ಯಾವಾಗ ರೆಡಿ ಆಗಿದ್ದು, ಏನ್ ಇಂಗ್ರೀಡಿಯೆಂಟ್ ಇದೆ ಅಂತಾನೆ ಗೊತ್ತಿಲ್ಲದೆ ಇರೋ ಔಷಧಿಯಲ್ಲಿ ನೀವೇನಾದ್ರೂ ಪಂಚಕರ್ಮ ಮಾಡಿಸ್ಕೊಳ್ತಾ ಇದ್ರೆ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇರುತ್ತೆ. ಪಂಚಕರ್ಮ ಅಂತ ಬಂದಾಗ ಈಗ ವೈದ್ಯರಾದವ್ರು ನನಗೆ ಗೊತ್ತಿರಬೇಕು, ನಾನು ಯಾವ ಗಿಡ ಬೆಳೆಸ್ತಾ ಇದ್ದೀನಿ, ಯಾವ ಔಷಧಿಯನ್ನು ತಯಾರಿಸ್ತಿದ್ದೀನಿ, ಆ ಔಷಧಿಯನ್ನ ಆ ಸಸ್ಯವನ್ನ ಈ ರೋಗಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾನು ಹಾಕಬೇಕು, ಯಾವ ರೀತಿಯ ಔಷಧಿಯನ್ನು ಸಿದ್ಧಪಡಿಸಿ ಈ ರೋಗಿಗೆ ಕೊಡಬೇಕು, ಮತ್ತೆ ತುಂಬಾ ಮುಖ್ಯ, ಹೇಗೆ ಹಣ್ಣು ತರಕಾರಿ ಎಲ್ಲದರಲ್ಲಿ ನೀವು ಫ್ರೆಶ್ ಬೇಕು ಅಂತ ಹುಡುಕ್ತೀರಾ, ಅದೇ ರೀತಿಯಲ್ಲಿ ಔಷಧಿ ದ್ರವ್ಯಗಳು ಕೂಡ ಎಷ್ಟು ಫ್ರೆಶ್ ಆಗಿದೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ನಾನು ಈಗ ಗಿಡದಲ್ಲಿ ಇರುವಂಥದ್ದನ್ನ ತೆಗೆದು ಆ ಪ್ರಾಣ ಚೈತನ್ಯ ಹೈಯೆಸ್ಟ್ ಫಾರ್ಮಲ್ಲಿ ಇರುವಾಗ ರೆಡಿ ಮಾಡಿ ನಿಮಗೆ ಚಿಕಿತ್ಸೆ ಕೊಡೋದಕ್ಕೂ, ಯಾವಾಗಲೂ ಎಲ್ಲೋ ರೆಡಿಯಾಗಿ ಬಾಟ್ಲಲ್ಲಿ ಕೂತ್ಕೊಂಡು 2 ತಿಂಗಳ 3 ತಿಂಗಳ ಆಗಿರುವಂಥದ್ದು ಇನ್ನೂ ಎಕ್ಸ್ಪೈರ್ ಹೇಗೂ ಆಗಿಲ್ಲ ಅಂತ ನಿಮಗೆ ಬಳಸುವುದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆ ಫ್ರೆಶ್ನೆಸ್ಸಿನ ಬೆಲೆ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. ಹಾಗಾಗಿ ತಾನೇ ತರಕಾರಿ ಹಣ್ಣುಗಳೆಲ್ಲ ನೀವು ಫ್ರೆಶ್ನೆಸ್ ಅನ್ನ ಹುಡುಕೋದು. ಹಾಗೇನೆ ಔಷಧಿಗಳಲ್ಲೂ ಕೂಡ ಫ್ರೆಶ್ ಔಷಧಿಗಳು, ತಾಜಾ ತಯಾರಿಸಿದಂತಹ ಔಷಧಿಗಳು ನಿಮ್ಮ ಪಂಚಕರ್ಮದ ರಿಸಲ್ಟ್ ಅನ್ನ ಬದಲಾಯಿಸಬಲ್ಲದು. ಎಲ್ಲ ಕಡೆ ಪಂಚಕರ್ಮ ಮಾಡಿಸಿದೀನಿ, ನನಗೆ ಹುಷಾರಾಗಿಲ್ಲ ಅಂದವರಿಗೂ ಇಲ್ಲಿ ಯಾಕೆ ಹುಷಾರಾಗ್ತದೆ ಅಂತಂದ್ರೆ, ಮೊದಲನೇದಾಗಿ ಆ ಔಷಧಿಯಲ್ಲಿರುವಂತಹ ತಾಜಾತನ. ಸೊ ಸ್ಥೂಲ ಪ್ರಮೇಹಿ, ಕೃಶ ಪ್ರಮೇಹಿಯನ್ನು ನೋಡಿಕೊಂಡು ಸ್ಥೂಲ ಪ್ರಮೇಹಿಯಲ್ಲಿ ನಾವು ಇನ್ನಷ್ಟು ಅಪತರ್ಪಣ ಚಿಕಿತ್ಸೆಯನ್ನ ಕೊಡಬೇಕು. ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಆ ನರಿಶ್ಮೆಂಟ್ ಅನ್ನ ಜಾಸ್ತಿಯಾಗಿ ಕೊಡೋದನ್ನ ಕಟ್ ಡೌನ್ ಮಾಡಬೇಕು. ಲೇಖನ ಬಸ್ತಿ ಇರಬಹುದು, ಲಂಘನ ಚಿಕಿತ್ಸೆ ಇರಬಹುದು, ಇಂಥದನ್ನ ನಾವು ಸ್ಥೂಲ ಪ್ರಮೇಹಿಗೆ ಕೊಡಬೇಕು. ಹಾಗೆ ಕೃಶ ಪ್ರಮೇಹಿಗೆ ಸಂತರ್ಪಣವನ್ನ ಕೊಡಬೇಕು. ಸೊ ನಿಮಗೂ ಏನಾದ್ರೂ ಡಯಾಬಿಟಿಸ್ ರೋಗದಿಂದ ನೀವು ಬಳಲ್ತಾ ಇದ್ರೆ, ಯಾವ ತರ ಡಯಟ್ ಮಾಡಬೇಕು ಅಂತ ಡೌಟ್ ಅಲ್ಲಿ ಇದ್ರೆ ದಯವಿಟ್ಟು ಒಮ್ಮೆ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಸ್ಥೂಲ ಪ್ರಮೇಹಿನ, ಕೃಶ ಪ್ರಮೇಹಿನ, ನೀವು ನಿಮ್ಮ ದೇಹದಲ್ಲಿ ವಾತಜ ಬಾಹುಲ್ಯ ಇದೆಯಾ, ಪಿತ್ತಜ ಬಾಹುಲ್ಯ ಇದೆಯಾ, ಕಫಜ ಬಾಹುಲ್ಯ ಇದೆಯಾ, ಅಥವಾ ಈ ವಿಂಶತಿ ಪ್ರಮೇಯದಲ್ಲಿ ನೀವು ಯಾವ ಕೆಟಗರಿಯಲ್ಲಿ ನಿಮ್ಮ ಈ ಒಂದು ಸಕ್ಕರೆ ಕಾಯಿಲೆ ಬರುತ್ತೆ, ಇದೆಲ್ಲದಕ್ಕೆ ಅನುಗುಣವಾಗಿ ನಿಮ್ಮ ಡಯಟ್ ಪ್ಲಾನ್ ಅನ್ನುವಂಥದ್ದು ನಿರ್ಧಾರ ಆಗಬೇಕು. ಅಷ್ಟೇ ಅಲ್ಲದೆ ನೀವು ವೈದ್ಯರನ್ನ ಸಂಪರ್ಕ ಮಾಡಿ ನಿಮ್ಮ
ನಿಮ್ಮ ಚಿಕಿತ್ಸೆ ತೆಗೆದುಕೊಳ್ಳುವಾಗಿರ್ಬೋದು ಅಥವಾ ಆಹಾರ ಪಾಲನೆ ಮಾಡುವಾಗಿರ್ಬೋದು. ಬ್ಲೈಂಡ್ಲಿ ಸಕ್ಕರೆ ಕಾಯಿಲೆ ಇರೋರಿಗೆಲ್ಲ ಇದೇ ಡಯಟ್ ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ಸಂತರ್ಪಣ ಯಾರಿಗೆ ಬೇಕು, ಅಪತರ್ಪಣ ಯಾರಿಗೆ ಬೇಕು ಅಂದ್ರೆ ನರಿಶ್ಮೆಂಟ್ ಯಾರಿಗೆ ಬೇಕು, ಡಿಟಾಕ್ಸಿಫಿಕೇಶನ್ ಯಾರಿಗೆ ಬೇಕು ಅನ್ನೋಂಥದ್ದು ನಿಮ್ಮ ಸಕ್ಕರೆ ಕಾಯಿಲೆಯ ವಿಧ ಹಾಗೂ ನಿಮ್ಮ ದೇಹದಲ್ಲಿರುವ ವಾತಪಿತ್ತ ಕಫದ ಬಾಹುಲ್ಯದ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಈ ಎಲ್ಲ ವಿಷಯದನ್ನ ಗಮನದಲ್ಲಿ ಇಟ್ಕೊಂಡು ತುಂಬಾ ಬ್ಲೈಂಡ್ ಆಗಿ ಸಕ್ಕರೆ ಕಾಯಿಲೆ ಇರೋರೆಲ್ಲ 2 ತಾಸಿಗೆ ತಿನ್ಬೇಕಂತ ಮಾಡಕ್ ಹೋಗ್ಬೇಡಿ. ಹಾಗೆ ಸಕ್ಕರೆ ಕಾಯಿಲೆ ಇರೋರೆಲ್ಲ ಫಾಸ್ಟಿಂಗ್ ಮಾಡ್ಬೇಕಂತ ಆ ಥರನೂ ಹೋಗ್ಬೇಡಿ. 2 ಅತಿ ಸರ್ವತ್ರ ವರ್ಜಯಿತನ ಹಾಗೆ ಬರೀ ಅದೇ ಥರ ಆಗತ್ತೆ ಇದೇ ಥರ ಆಗತ್ತೆ ಅಂತ ನಿಮ್ಮಷ್ಟಕ್ಕೆ ನೀವು ಅಸ್ಯೂಮ್ ಮಾಡಿಕೊಂಡು ನಿಮ್ಮ ದೇಹದ ಮೇಲೆ ನೀವು ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಕೊಳ್ಬೇಡಿ. ದಯವಿಟ್ಟು ತಜ್ಞ ವೈದ್ಯರನ್ನ ಸಂಪರ್ಕಿಸಿ. ನನ್ನನ್ನೇ ಸಂಪರ್ಕಿಸಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಯಾರು ಆಯುರ್ವೇದ ವೈದ್ಯರಿದ್ದಾರೆ ಅವರನ್ನ ಸಂಪರ್ಕಿಸಿ. ನಿಮ್ಮ ಈ ರೋಗದ ಬಗ್ಗೆ ಚರ್ಚೆ ಮಾಡಿ, ಈ ವಿಧಗಳ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ದೇಹದಲ್ಲಿ ಏನಾಗ್ತಾ ಇದೆ, ಇದಕ್ಕೆ ಯಾವ ರೀತಿಯ ಆಹಾರ ಪಥ್ಯ ಸೂಕ್ತ ಅನ್ನೋದನ್ನ ತಿಳ್ಕೊಂಡು ಚಿಕಿತ್ಸೆಯನ್ನ ತೆಗೆದುಕೊಳ್ಳಿ. ಪಂಚಕರ್ಮನೂ ಅಷ್ಟೇ. ನಮ್ಮಲ್ಲಿ ಬಂದ್ರೆ ನಾವು ಖುಷಿಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ನಿಮ್ಗೆ ಚಿಕಿತ್ಸೆಯನ್ನ ಮಾಡ್ಕೊಡ್ತೀವಿ. ಆದ್ರೆ ನಮ್ಮಲ್ಲೇ ಬರ್ಬೇಕಂತಿಲ್ಲ. ನಿಮ್ಗೆ ಎಲ್ಲಿ ಹತ್ರದಲ್ಲಿ ಆಗತ್ತೋ, ಎಲ್ಲಿ ನೀವು ಶ್ರದ್ಧೆಯಿಂದ ತೆಗೆದುಕೊಳ್ಳಿಕ್ಕೆ ಸಿದ್ಧರಿದ್ದೀರೋ ಅಲ್ಲಿ ಚಿಕಿತ್ಸೆಯನ್ನ ತೆಗೆದುಕೊಂಡು ಈ ರೋಗದಿಂದ ನೀವು ಹೊರಬರ್ಬೋದು. ಆದ್ರೆ ರೋಗ ಬಗ್ಗೆ ಅರ್ಥಕೊಂಡು ಆ ವೈದ್ಯರ ಬಳಿ ನಿಮ್ಮ ಈ ರೋಗದ ಬಗ್ಗೆ ಚರ್ಚೆಯನ್ನ ಮಾಡಿ. ಅಷ್ಟೇ ಅಲ್ಲದೆ ಔಷಧಿಗಳು ತುಂಬಾ ಮುಖ್ಯ. ಔಷಧಿಗಳು ತಾಜಾ ಸಿಗುವಲ್ಲಿ ಚಿಕಿತ್ಸೆಯನ್ನ ತೆಗೆದುಕೊಂಡು ಆರೋಗ್ಯವನ್ನ ಮತ್ತೆ ಪುನಃ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಾನು ಕೊಟ್ಟಂತಹ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನಿಮಗೆ ಇನ್ನೇನಾದರೂ ಸಂಶಯ ಇದ್ದಲ್ಲಿ ನೀವು ಕಮೆಂಟಲ್ಲಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ನಮ್ಮನ್ನು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಕೂಡ ಕನ್ಸಲ್ಟ್ ಮಾಡಿ ನಮ್ಮ ಸಲಹೆಯನ್ನು, ವೈಯಕ್ತಿಕ ಸಲಹೆಯನ್ನು ಕೂಡ ಪಡ್ಕೊಳ್ಬಹುದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ತೆರೆ ಮೇಲೆ ಬರ್ತಾ ಇರುವಂಥ ಸಂಖ್ಯೆಯನ್ನು ವಾಟ್ಸಪ್ ಸಂದೇಶದ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯ ತನಕ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ನಮಸ್ಕಾರ.